Audio Jungle. Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ರೋಟಿಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ರೋಟಿಯ ಬಗ್ಗೆ ಕನಸು ಅಂದ್ರೆ ಅದು ಒಳ್ಳೆಯದು ಮತ್ತು ಕೆಟ್ಟದ್ದು. ಕನಸು ಅಂದ್ರೆ ನೀವು ಭವಿಷ್ಯದಲ್ಲಿ ಏನಾದರೂ ಸಂತೋಷವಾಗಿರುತ್ತೀರಾ ಮತ್ತು ಸಂತೃಪ್ತಿ ಇರುತ್ತೆ ಅಂತ ಅರ್ಥ. ಇನ್ನು ನೀವು ಏನಾದರೂ ಕನಸಲ್ಲಿ ಯಾವುದೇ ರುಚಿ ಇಲ್ಲದ ರೋಟಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಅನಾರೋಗ್ಯದಿಂದಾಗಿ ರೋಗ ನಿರೋಧಕ ಶಕ್ತಿಯುಳ್ಳ ಆಹಾರವನ್ನು ತಿನ್ನಬೇಕು ಅಂತ ಅರ್ಥ. ಇನ್ನು ವಿವಿಧ ಧಾನ್ಯಗಳ ರೋಟಿಯ ಬಗ್ಗೆ ಕನಸು ಕಾಣುವುದು ಅಂದರೆ ನಿಮ್ಮ ಆಹಾರ ಕ್ರಮದಲ್ಲಿ ನೀವೇನಾದರೂ ಪ್ರಯೋಗವನ್ನು ಮಾಡುತ್ತೀರಾ ಅಂತ ಅರ್ಥ, ಅಥವಾ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಲು ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಕೂಡ ಹೇಳ್ಬೋದು. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ರೋಟಿಯನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ ರೊಟ್ಟಿಯ ಬಗ್ಗೆ ಕನಸು ಮತ್ತು ನೀವು ಕನಸಲ್ಲಿ ಇರುವುದಿಲ್ಲ ಅಂದರೆ ನೀವು ಏನಾದರೂ ಆಲೋಚನೆಗಳನ್ನು ಕಡೆಗಣಿಸುತ್ತೀರಾ ಅಂತ ಅರ್ಥ. ಇದರರ್ಥ ಆಹಾರಕ್ಕೆ ಸಂಬಂಧಿಸಿದ ಬದಲಾವಣೆಗಳು. ಎರಡನೆಯದಾಗಿ ಇತರ ಭಕ್ಷ್ಯಗಳೊಂದಿಗೆ ರೋಟಿಯ ಬಗ್ಗೆ ಕನಸು ಕಾಣುವುದು ಅಂದರೆ ಸಂತೋಷ ಮತ್ತು ಸಂತೋಷದಾಯಕ ಸಂದರ್ಭ ಅಂತ ಅರ್ಥ. ಪ್ರಗತಿ ಮತ್ತು ಯಶಸ್ಸು ಇರುತ್ತೆ ಅಂತ ಅರ್ಥ. ಮೂರನೇದಾಗಿ ರೋಟಿಯ ಬಗ್ಗೆ ಕನಸು ಮತ್ತು ಅವುಗಳಲ್ಲಿ ನೀವು ಹುಳಗಳನ್ನು ನೋಡುವುದು ಅಂದರೆ ಇದು ಹತಾಶೆಯ ಸಂಕೇತ. ನಿಮ್ಮ ಸಂಬಂಧದಲ್ಲಿ ಕೆಲವು ಗುಪ್ತ ರಹಸ್ಯಗಳನ್ನು ನೀವು ಕಂಡುಕೊಳ್ಳುತ್ತೀರಾ ಅಂತ ಅರ್ಥ. ಇನ್ನು ನೀವು ಬೇಯಿಸಿದ್ದನ್ನು ತಿನ್ನುವುದಿಲ್ಲ ಎಂಬ ಅರ್ಥವನ್ನು ಕೂಡ ನೀಡುತ್ತೆ. ಮೂರನೆಯದಾಗಿ ಬಣ್ಣ ಬಣ್ಣದ ರೋಟಿಯ ಬಗ್ಗೆ ಕನಸು ಅಂದರೆ ಹೆಚ್ಚು ಖರ್ಚು ಮಾಡದೆ ಆರೋಗ್ಯಕರ ಆಹಾರವನ್ನು ತಯಾರಿಸುವುದು ಅಂತ ಅರ್ಥ. ಇನ್ನು ಇದರರ್ಥ ನೀವು ಸೂಪರ್ ಫುಡ್ಗಾಗಿ ಅನಗತ್ಯವಾಗಿ ಹಣವನ್ನು ತುಂಬಾನೇ ಖರ್ಚು ಮಾಡುತ್ತೀರಾ ಅಂತ ಭವಿಷ್ಯದಲ್ಲಿ ನೀವು ಅರಿತುಕೊಳ್ಳುತ್ತೀರಾ ಅಂತ ಅರ್ಥ. ನಾಲ್ಕನೆಯದಾಗಿ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ರೋಟಿಯ ಬಗ್ಗೆ ಕನಸು ಅಂದರೆ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ. ಭವಿಷ್ಯದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತೆ ಅಂತ ಅರ್ಥ. Audio Jungle.